ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಗೌರಿ ಹಬ್ಬ ಬರ್ತಾ ಇರೋದ್ರಿಂದ ನಮ್ಮನೇಲಿರೋ ಗೌರಿಗಳಿಗೆ ಬಟ್ಟೆ ತರೋಣ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಅಲ್ಲಿ ಫ್ರೂಟ್ಸ್ಗಳು ಮಾಡ್ತಾಯಿದ್ರು. ನಮ್ಮ ಚಿಕ್ಕಮ್ಮಂಗೆ ಕಲ್ಲಂಗಡಿ ಹಣ್ಣು ಅಂದರೆ ತುಂಬ ಇಷ್ಟ. ನಾನು ಕೂಡ ತಿಂತಾಯಿದ್ದೀನಿ, ಬಟ್ ನಾನು ಪಪಾಯ ಮಾತ್ರ ತಿಂತಾಯಿದ್ದೀನಿ. ಕಲ್ಲಂಗಡಿ ಹಣ್ಣು ಶೀತ, ಹಾಗಾಗಿ ಪಪಾಯ ಹೀಟ್ ಅಂತ ತಿಂತಾಯಿದ್ದೀನಿ. 112 112 ದಿವ್ಯಾ ಕೊಡ್ಸಿರೋ ಒಂದು ಕಲ್ಲಂಗಡಿ ಅಡಿಗೆ ಎಷ್ಟು ವಿಡಿಯೋ ಮಾಡ್ತಾಳೆ ನೋಡಿ. ನಾನು ಮತ್ತು ನನ್ನ ಮಗಳು, ನಮ್ಮ ತಂಗಿ ಮಗಳು, ನಮ್ಮ ಹಸ್ಬೆಂಡು ಮತ್ತು ದಿವ್ಯಾ, ಚಿಕ್ಕಮ್ಮ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು, ಬಟ್ ಇವತ್ತು ಊರಲ್ಲಿ ಹಬ್ಬ ಇರೋದ್ರಿಂದ ಅವಳು ಬರಲ್ಲ ಅಂತ ಹೇಳಿದ್ಲು. ಹಾಗಾಗಿ ನಾವೇ ಹೋಗ್ತಾ ಇದ್ವಿ. ನೋಡಿ ಯಾವ ರೀತಿ ನಗಾಡ್ತಾ ಇದ್ದಾಳೆ ನನ್ನ ಮಗಳಂತ. ನಾನು ತುಳಿತೀನಿ ಹಿಂಗೆ ಹಿಂಗೆ ನಿನ್ನ ಮುಸುಡಿ ಹಿಂಗೆ ಇಲ್ಲ. ನೀನು ಕೋತಿ. ಇವಳು ಯಾರ ಮಗಳು? ಯಾರ ಮಗಳು? ಅವನ ಹೆಸರಲ್ಲಿ ಹೇಳು. ಕೋತಿ ಮಗಳ? ಅಯ್ಯಯ್ಯೋ, ಕೋತಿ ಮಗಳು. ನೀನು ಕೋತಿ. ತುಳಿತೀನಿಂದ ಮಗಳ ತುಳಿತೀನಿ. ಇನ್ನು ತುಳಿತೀನಿ ನಾನುವೇ. ನಿಮ್ಮ ಅಪ್ಪನ ಹೆಸರೇನವ? ನಿಮ್ಮ ಅಪ್ಪನ ಹೆಸರು ನೀ ಏನಂತ ಕರೀ? ನಿಮ್ಮ ಅಪ್ಪನ ಏನ್ ಹೆಸರವ? ತಗ್ಬಿಟ್ಟೆ ಕದ ಕದ ಏನವ? ನಿಮ್ಮ ಅಪ್ಪನ ಹೆಸರು ಸೂಪರ್ ರಾಜನ. ನೇಹನ್ನ ಕರ್ಕೊಂಡು ಹೋದ್ರೆ ಜೊತೆಲಿ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ, ತುಂಬ ಮಾತಾಡ್ತಾನೆ ಇರ್ತಾಳೆ. ನಮ್ಮ ಚಿನ್ನಿನೂ ಅಷ್ಟೇ, ಸುಮ್ಮನೆ ರೇಗಿಸ್ಕೊಂಡು ಅವಳ ಜೊತೇಲಿ ಬರ್ತಾ ಇರ್ತಾನೆ ಯಾವಾಗಲೂ. ಮೈಸೂರಿಗೆ ಬಂದು ತಲುಪಿದ್ವಿ. ಮೈಸೂರು ಅಂತ ಅಂದರೆ ಫಸ್ಟ್ ನೆನಪಾಗದೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಅರಮನೆ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಅರಮನೆ ಮುಂದೆಗಡೆಯಿಂದ ಹೋಗ್ತಾ ಇದ್ದೀವಿ. ನಾವು ಯಾವತ್ತೇ ಬಟ್ಟೆ ಅಂಗಡಿಗೆ ಹೋದ್ರೂ ನಾವು ಮನ್ನಾರ್ಸ್ಗೆ ಹೋಗೋದು, ಯಾಕಂದರೆ ಅಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ ಸ್ಯಾರೀಸ್ಗಳೆಲ್ಲ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಾರ್ನ ಪಾರ್ಕ್ ಮಾಡಿ ಕಾರಲ್ಲಿ ಚಿಕ್ಕಮ್ಮ ಮತ್ತು ನನ್ನ ಮಗಳು ನೇಹನ 3 ಜನನೂ ಬಿಟ್ಟು ನಾನು, ದಿವ್ಯಾ, ಚಿನ್ನಿ 3 ಜನನೂ ಹೋಗ್ತಾ ಇದ್ದೀವಿ. ಯಾಕಂದರೆ ಪಾಪು ಕರ್ಕೊಂಡು ಹೋದ್ರೆ ಅಲ್ಲೆಲ್ಲ ರಶ್ ಇರ್ತಾರೆ, ಬೇಡ ಅಂಥೇಳಿ ನಾವೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ರಶ್ ಇರ್ತಾರೆ ಯಾವಾಗ ಹೋದ್ರೂ. ಇವಾಗಂತೂ ಕೇಳೋಂಗೆ ಇಲ್ಲ, ಗೌರಿ ಹಬ್ಬ ಇರೋದ್ರಿಂದ ತುಂಬ ರಶ್ ಇರ್ತಾರೆ. ಬನ್ನಿ ಒಳಗಡೆ ನೋಡೋಣ ಎಷ್ಟು ಯಾವ ರೀತಿ ಇದ್ದಾರೆ ಏನು ಅಂತ. ಹಬ್ಬಕ್ಕೆ ಅಂತ ನಾನು ಯಾವುದೇ ಥರ ಸ್ಯಾರಿನೂ ತೊಗೋತಾ ಇಲ್ಲ, ಯಾಕಂದರೆ ನಾನು ಪ್ರೆಗ್ನೆನ್ಸಿ ಟೈಮ್ಲಿರುವಾಗಲೇ ನನಗೆ ತುಂಬ ಜನ ಸ್ಯಾರೀಸ್ ಕೊಟ್ಟಿರೋದೇ ಇದೆ. ಅದನ್ನೇ ಸ್ಟಿಚ್ ಹಾಕ್ಸ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಅದೇ. ಇದ್ಯಾರಿಗೆ ನೋಡ್ತಾ ಇದ್ದೀನಿ ಅಂದರೆ ನನ್ನ ತಂಗಿಗೆ ನೋಡ್ತಾ ಇದ್ದೀನಿ. ಅವಳು ಬರಬೇಕಿತ್ತು, ಯಾವುದೋ ಕಾರಣದಿಂದ ಬರೋಕ್ಕಾಗಲಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ ಸ್ಯಾರೀಸ್ಗಳು ನೋಡ್ತಾ ಇದ್ದರೆ ಇದು ತಗೊಳ್ಳ ಅಂತ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದರಲ್ಲೂ ನಾವು ನೋಡಿದ ಸ್ಯಾರಿನೇ ಯಾವುದೋ, ಬಿಲ್ ಹಾಕ್ಸಿದ್ದೆ ಯಾವುದೋ, ಬಟ್ ಬರಬೇಕಾದ್ರೆ ಇನ್ನೊಂದು ಸ್ಯಾರಿ ಇಷ್ಟ ಆಯಿತು ಅಂಥೇಳಿ ಆ ಸ್ಯಾರಿನ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಬಂದ್ವಿ. ಹಾಗೆ ಕೆಳಗಡೆ ಫ್ಲೋರ್ ಬಂದ್ವಿ. ಇನ್ನು ನಮ್ಮ ಅಜ್ಜಿ ಚಿಕ್ಕಮ್ಮಂಗೆ ತಗೋಬೇಕಿತ್ತು, ಹಾಗಾಗಿ ಕೆಳಗಡೆ ಬಂದು ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಅದಕ್ಕೇ ನಾವು ಪಾಪನ ಕಾರ್ ಹತ್ರನೇ ಬಿಟ್ಟು ಚಿಕ್ಕಮ್ಮನ ಜೊತೆ ಬಂದಿದ್ದು. ತುಂಬ ರಶ್ ಇರ್ತಾರೆ, ಕಾಲು ಇಡೋಕ್ಕೆ ಜಾಗ ಇಲ್ಲ, ಆ ರೀತಿ ರಶ್ ಆಗ್ತಾರೆ. ತಗೊಂಡು ಹೊರಗಡೆ ಬಂದು ಒಂದು ದೊಡ್ಡ ಬ್ಯಾಗ್ಗೆ ಎಲ್ಲನೂ ಹಾಕ್ತಾಯಿದ್ದೀವಿ. ಇನ್ನು ಮಕ್ಳುಗಳಿಗೆ ಬಟ್ಟೆ ತೊಗೋಬೇಕು. ಇಲ್ಲಿ ಮನ್ನಾಸಲ್ಲಿ ತೊಗೊಳೋದೆಲ್ಲ ಮುಗ್ದಿದೆ. ಇವಾಗ ಪಾಪು ಅಳ್ತಾ ಇತ್ತು ಅಂಥೇಳಿ ಚಿಕ್ಕಮ್ಮ ಕಾಲ್ ಮಾಡಿದರು. ಹಾಗಾಗಿ ಕಾರ್ ಹತ್ರ ಹೋಗಿ ಇದನ್ನು ಬಟ್ಟೆಗಳನ್ನ ಇಟ್ಟು ಪಾಪುಗೆ ಫೀಡ್ ಮಾಡಿಸಿ ಬರೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಹಾಗೆ ನಮ್ಮ ಚಿಕ್ಕಮ್ಮಗೆ ಕಲ್ಲಂಗಡಿ ಅಂದರೆ ತುಂಬ ಇಷ್ಟ. ಅವ್ರಿಗೆ ಎಷ್ಟೇ ಕೊಟ್ಟರು ಕೂಡ ತಿಂತಾ ಇರ್ತಾರೆ. ಹಾಗಾಗಿ ಅವ್ರಿಗೂ ಕಲ್ಲಂಗಡಿ ತಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ನನಗೆ ಪರ್ಸ್ ನೋಡಿದೆ. ನನ್ನ ಪರ್ಸು ತುಂಬ ದಿನ ಆಗಿತ್ತು ತಗೊಂಡು. ಹಾಗೆ ನನ್ನ ಹತ್ರ ಪರ್ಸು ಕೂಡ ಇರಲಿಲ್ಲ. ಒಂದು ಪರ್ಸು ಕೂಡ ತಗೊಂಡು ಜೊತೇಲಿ ಹೋಗ್ತಾ ಇದ್ದೀವಿ. ನಾನು ಚಿನ್ನಿನ ರೇಗಿಸ್ತಾ ಇದ್ದೆ, ಚಿನ್ನಿ ಕೊಡು ಪರ್ಸು ಖಾಲಿ ಇದೆ, ದುಡ್ಡು ಕೊಡು ಚಿನ್ನಿ ಅಂತ. ನಮ್ಮ ಹುಡುಗ ಒಂದು 20 ರೂಪಾಯಿನೋ ಕೊಟ್ಟು ತಗೋ ಚಿನ್ನಿ ಅಂತ ಕೊಡ್ತಾಯಿದ್ದ. ನಾನು ರೇಗಿಸ್ತಾ ಇದ್ದೆ, ಇದರಲ್ಲಿ ಏನು ಬರುತ್ತೆ ಚಿನ್ನಿ, ಏನೂ ಬರಲ್ಲ, ಇನ್ನು ದುಡ್ಡು ಕೊಡು ಅಂತ ರೇಗಿಸ್ತಾ ಇದ್ದೆ. ಹಾಗೆ
ಕಾರ್ ಸೈಡ್ ಹಾಕಿರೋ ಹತ್ರ ಪಾರ್ಕ್ ಮಾಡಿರೋ ಹತ್ರ ಬಂದ್ವಿ. ನಾವು ಯಾವಾಗಲೂ ಬಂದ್ರೂ ಇಲ್ಲೇ ಹಾಕ್ತೀವಿ, ಯಾಕಂದರೆ ತುಂಬ ಪ್ಲೇಸ್ ಇರುತ್ತೆ, ಫ್ರೀ ಇರುತ್ತೆ. ಅಲ್ಲಿ ಪಾರ್ಕ್ ಮಾಡೋ ಹತ್ರ ಮಾಡಿದ್ರೆ ಫುಲ್ ಒಂಥರ ಬಿಸಿಲಿರುತ್ತೆ. ಇಲ್ಲಿ ಯಾವಾಗಲೂ ಇಲ್ಲಿ ಬಂದರೆ ಪಾಪ ಯಾವಾಗಲೂ ಸೆಕ್ಯೂರಿಟಿ ಅಂಕಲ್ ಒಳಗಡೆ ನಮ್ಮನ್ನ ಬಿಡ್ತಾರೆ. ಪಾಪು ತುಂಬಾ ಹೇಳ್ತಾ ಇದ್ಲು, ಫೀಡ್ ಮಾಡಿಸಿ ರಿಟರ್ನ್ ಹೋಗಬೇಕು, ನೋಡಿ ಯಾವ ರೀತಿ ಹೇಳ್ತಾ ಇದ್ದಾಳೆ ಅಂತ. ಮಲ್ಕೊಂಡಿದ್ರೆ ಮಲ್ಕೋತಾಳೆ, ಬಟ್ ಎದ್ಬಿಟ್ರಂತೂ ಇರಲ್ಲ. ಅವಳು ಒಟ್ಟು ತುಂಬ ಫೀಡ್ ಮಾಡಿಸಿ ಮತ್ತು ಇವಾಗ ಪಾಪುಗಳಿಗೆ ಬಟ್ಟೆ ತರೋಕ್ಕೆ ನಾವು ಹೋಗಬೇಕು. ಅವಳಿಗೂ ಫೀಡ್ ಮಾಡಿಸ್ದೆ ಹೊಟ್ಟೆ ತುಂಬ ಆಡ್ತಾ ಇದ್ದಾಳೆ. ಇವಾಗ ಹೋಗ್ತಾಯಿದ್ವಿ ಬಟ್ಟೆ ಅಂಗಡಿಗೆ. ಮಕ್ಳುಗಳಿಗೆ ನಾವು ಯಾವಾಗಲೂ ಈ ಅಂಗಡಿಗೆ ಬರ್ತೀವಿ, ಯಾಕಂದರೆ ಚೆನ್ನಾಗಿರುತ್ತೆ, ಹಾಗೆ ಕಡಿಮೆ ಅಮೌಂಟಲ್ಲೇ ಸಿಗುತ್ತೆ. ಹಾಗೆ ಹೆಣ್ಮಕ್ಳುಗಳಿಗೆ ಬಟ್ಟೆ ನೋಡ್ತಾ ಇದ್ರೆ ಯಾವ್ದು ತಗೋಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅವರು ಒಂದೊಂದು ತೆಗ್ದಾಕ್ತಾಯಿದ್ರು ಅದು ನೋಡೋಣ ಇದು ನೋಡೋಣ ಅಂತ ತುಂಬ ತೆಗಿಸ್ತಾ ಇದೆ. ಪಾಪ ಅವರು ಅಷ್ಟೇ ಚೆನ್ನಾಗಿ ಸರ್ವಿಸ್ ಎಲ್ಲ ಕೊಟ್ಟರು, ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಮನೇಲಿ 4 ಜನ ಹೆಣ್ಮಕ್ಳಿದ್ದಾರೆ. 4 ಜನ ಹೆಣ್ಮಕ್ಳಿಗೂ ಒಂದೇ ಥರ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ, ಬಟ್ 3 ಜನಕ್ಕೂ ಒಂದು ಸೈಜ್ ಸಿಕ್ತು. ಬಟ್ ದೊಡ್ಡ ಮಗಳಿಗೆ ಸೈಜ್ ಸಿಗಲಿಲ್ಲ, ಹಾಗಾಗಿ ಬೇರೆ ಥರ ನೋಡೋಣ ಅಂಥೇಳಿ ಅವಳು ಬೇರೆ ಥರ ಸಪ್ರೇಟ್ ತೊಗೊಂಡೆ. ತುಂಬ ಇಷ್ಟ ಆಯಿತು. ಬಟ್ಟೆಗಳು ತುಂಬ ಸಾಫ್ಟಾಗಿದೆ. ಮಕ್ಕಳುಗಳಿಗೆ ಸ್ವಲ್ಪ ಚುಚ್ಚೋದು ಆ ರೀತಿ ಏನಾದರೂ ಹಾಕಿದ್ರೆ ಸ್ವಲ್ಪ ಅವ್ರಿಗೆ ಇರಿಟೇಷನ್ ಆಗುತ್ತೆ. ಈ ರೀತಿ ಸಾಫ್ಟಾಗಿರೋದು ಹಾಕಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತೇಳಿ ಸಾಫ್ಟಾಗಿರೋದು ತಗೊಂಡು ಹೊರ್ಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಅಲ್ಲಿ ಗೋಲ್ಗಪ್ಪ ಇಟ್ಟಿದ್ರು. ನನಗಂತೂ ತುಂಬ ಇಷ್ಟ, ಹಾಗೆ ತುಂಬ ದಿನಗಳೇ ಆಗಿತ್ತು ತಿಂದು. ಹಾಗಾಗಿ ಇವಾಗ ತಿನ್ನೋಣ ಎಲ್ರೂ ಅಂತೇಳಿ ತಿಂತಾಯಿದ್ದೀವಿ. ಬಟ್ ಅಮ್ಮಂಗೆ ಗೊತ್ತಿಲ್ಲ, ಅಮ್ಮಂಗೆ ಗೊತ್ತಾದರೆ ಬೈತಾರೆ, ಪಾಪುಗೆ ಶೀತ ನೆಗಡಿ ಕೆಮ್ಮೇನಾದರೂ ಆಗ್ಬೋದು ಅಂತ. ನಾನೇನು ಅಂದರೆ ಇವಾಗಿಂದನೇ ಎಲ್ಲ ತಿಂದರೆ ಮಕ್ಳುಗಳಿಗೆ ಅಡ್ಜಸ್ಟ್ ಆಗುತ್ತೆ. ನಾವು ಗ್ಯಾಪ್ ಕೊಟ್ಟು ತಿಂತಾಯಿದ್ರೆ ಮಕ್ಳುಗಳಿಗೆ ಅದೇ ಶೀತ ಆಗೋದು ಅಂತ ಹೇಳ್ತಾ ಸ್ವಲ್ಪ ನಾನು ತಿನ್ನೋಣ ಅಂತ ಒಂದು ಪ್ಲೇಟ್ ನಾನು ತಿಂದೆ. ಅವರು ತುಂಬ ದಪ್ಪದ ಪುರಿ ಹಾಕ್ಬಿಟ್ಟಿದ್ರು, ಹಾಗೆ ಸಣ್ಣ ಪುರಿ ಹಾಕಿ ಅಂತ ಹೇಳ್ಕೊಂಡು ತಿಂದ್ಕೊಂಡು ಕಾರ್ ತೊಗೊಂಡು ಹೊರಟಿದ್ದೀವಿ. ಇವಾಗ ನಾವು ಮಲ್ಬಾರ್ಗೆ ಹೋಗ್ತಾಯಿದ್ದೀವಿ. ಹೋಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಖುಷಿ ವಿಚಾರನ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ಮೊದಲನೇ ಸರಿ ನಾನು ಪೇಮೆಂಟ್ ತೊಗೊಂಡಿದ್ದೀನಿ. ಹಾಗಂತ ಪೇಮೆಂಟ್ ತೊಗೊಂಡಿರೋಷ್ಟು ಗೋಲ್ಡ್ ಬರುತ್ತೆ ಅಂತಲ್ಲ, ಅದ್ರ ಜೊತೆಗೆ ನಾನು ಸ್ವಲ್ಪ ಅಮೌಂಟ್ ಹಾಕಿ ಏನಾದರೂ ತೊಗೊಳ್ಳೋಣ, ಅದೊಂದು ನೆನಪಿರುತ್ತೆ ಅಂತ ಹೋಗ್ತಾಯಿದ್ದೀನಿ. ಇದೆಲ್ಲ ನಿಮ್ಮ ಸಪೋರ್ಟಿಂದ ಆಗ್ತಾ ಇರೋದು. ಹಾಗೆ ಮುಂದೇನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಎಷ್ಟು ಹೇಳಿದ್ರು ಸಾಲದು. ಇದೆಲ್ಲ ನಿಮ್ಮಿಂದನೇ ನಾವು. ಹಾಗೆ ತುಂಬ ಜನ ಕೇಳ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತಾ ಅಂತ. ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಥರ ಅರ್ನಿಂಗ್ಸ್ ಆಗಲ್ಲ, ಜಸ್ಟ್ ಅಲ್ಲಿ ಪ್ರಮೋಷನ್ ಮಾಡ್ಬೋದಷ್ಟೇ. ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಬರುತ್ತೆ. ಬಟ್ ಬಂದ್ವಿ, ಪಾಪುಗಿನೇ ಬ್ಯಾಂಗಲ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಹಾಗೆ ಅಡ್ಜಸ್ಟ್ಮೆಂಟ್ ಬ್ಯಾಂಗಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅದು ಪಾಪು ಬಟ್ಟೆಗೆಲ್ಲ ಸಿಗಾಕೊಂಡ್ರೆ ಎಲ್ಲಾದರೂ ಬಿದ್ದೋಗ್ಬಿಡುತ್ತೆ ಅಂತೇಳಿ ಬೇಡ ಅಂತ ನಾರ್ಮಲ್ ಬ್ಯಾಂಗಲ್ನೇ ತೊಗೊಂಡೆ. ಬಂದು 8 ಗ್ರಾಮ್ ಆಗೋಯ್ತು. ನಾನು ಕಮ್ಮಿದ್ರಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಬಂದೆ, ಬಟ್ ಏನು ಮಾಡೋದು, ತುಂಬ ಜಾಸ್ತಿ ಆಯಿತು. ಹಾಗೆ ನೆಕ್ಸ್ಟ್ ಒಂದು ಬೋನಸ್ ಕೂಡ ಬರುತ್ತೆ, ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡೋಣ ಅಂತ 2 ಬ್ಯಾಂಗಲ್ ತೊಗೊಂಡೆ. ಅದು 8 ಗ್ರಾಮ್ ಇದೆ. ಎಷ್ಟಾಯಿತು ಅಂದರೆ 61,400 ರೂಪಾಯಿ ಆಯಿತು. ಹಾಗೆ ತಗೊಂಡು ಬಿಲ್ ಹಾಕ್ಸ್ಕೊಂಡು ಇನ್ನೇನೋ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿದೆ, ಕತ್ಲೆ ಕೂಡ ಆಗಿಬಿಟ್ಟಿದೆ, ಹೋಗ್ತಾ ಇದ್ದೀವಿ. ಹೋಬಳಿ, ಜಿಲ್ಲೆ, ರಾಜ್ಯ ಕರ್ನಾಟಕ, ದೇಶ ಭಾರತ. ನಿಮ್ಮ ಅಮ್ಮನ ಹೆಸರು, ಮಮ್ಮಿ ಹೆಸರು? ಅಪ್ಪನ ಹೆಸರು ಸೋಮಪ್ಪ ಅನ್ಬೇಕು. ಸೂಪರ್ ರಾಜ ನೀ ಕರೆಯೋದು ಸೋಮಪ್ಪ. ತಂಗಿ ಹೆಸರು? ತಂಗಿ ನಿನ್ನ ಹೆಸರು? ನೇಹಗೌಡ. ನಿಮ್ಮ ಅಜ್ಜಿ ಹೆಸರೇನು? ತಾತನ ಹೆಸರು? ಚಿಕ್ಕಪ್ಪನ ಹೆಸರು? ಇನ್ನೊಬ್ಬ ಚಿಕ್ಕಪ್ಪನ ಹೆಸರು ಕೆಂಚಪ್ಪ. ನನ್ನ ಹೆಸರು
ಪುಟ್ಟ ಅವ್ನು ಇನ್ನೊಂದು ಹೆಸರು ಇನ್ನೊಂದು ಹೆಸರು ಇವನು ಅಲ್ಲ ಇವನ ಹೆಸರು ಇನ್ನೊಂದು ಹೆಸರು ನೀ ಕರೀತಿಯಲ್ಲ ಇವನ ಹೆಸರೇನು ಹೇಳು ಅಲ್ಲ ನೀ ಕರೀತಿಯಲ್ಲ ಇವನ್ನ ಇವನ್ ಕರೀತಿಯಲ್ಲ ಏನಂತ ಕರಿತೀವಿ ಇವನ್ನ ಇವನ ಹೆಸರು ಕೋತಿ. ಗುಂಡು ಚಿಕ್ಕಿ ಇವಳು ಯಾರು ತಂಗಿ ಖುಷಿ. ಇನ್ನೊಂದು ಹೆಸರು ಶ್ರಾವ್ಯ. ಇವಾಗ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಬಟ್ ಹೇಳಿದ್ದೆಲ್ಲನೂ ಕೂಡ ನೆನಪಲ್ಲಿ ಇಟ್ಕೊಂಡು ಹೇಳ್ತಾಳೆ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಎಲ್ಲ ಬಟ್ಟೆಗಳನ್ನ ತೋರಿಸ್ತಾ ಇದ್ದೀವಿ. ಆ ಬ್ಲೂ ಕಲರ್ ಸ್ಯಾರಿನ ನಮ್ಮ ತಂಗಿಗೆ ಅಂತ ತೊಗೊಂಡ್ವಿ. ಲಾಸ್ಟಲ್ಲಿ ನೋಡಬೇಕಾದ್ರೆ ತುಂಬ ಇಷ್ಟ ಆಯಿತು ಅದು ಅಂದ್ಬಿಟ್ಟು ಅದನ್ನೇ ಬಿಲ್ ಹಾಕ್ಸಿದ್ವಿ. ಹಾಗೆ ಎಲ್ಲರೂ ಕುತ್ಕೊಂಡು ನೋಡ್ತಾ ಇದ್ದೀವಿ. ನೀವು ಅನ್ಕೋತಾ ಇರ್ಬೋದು ಎಲ್ಲ ಹೆಣ್ಮಕ್ಳೇ ಇದ್ದಾರೆ ಎಲ್ಲ ಅಂತ. ಈ ಹಬ್ಬಗಳು ಬಂದರೆ ನಮ್ಮ ಮನೆ ತುಂಬ ಎಲ್ಲ ಲಕ್ಷ್ಮೀ ದೀರ್ಗಳೇ ಇರ್ತಾರೆ. ತುಂಬ ಜನ ನಮ್ಮ ಮನೇಲಿರೋರೆಲ್ಲ ಹೆಣ್ಪಾಪುಗಳೇ. ನಮ್ಮ ಅಕ್ಕನ ಮಗ ಇದ್ದಾನೆ, ಅವನ ಹಬ್ಬದ ದಿನಕ್ಕೆ ಬರ್ತಾನೆ. ಇನ್ನು ಅಪ್ಪ ಹೋಗಿ ಮಲ್ಕೊಂಡಿದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಎಲ್ಲರೂ ತುಂಬ ಖುಷಿಪಟ್ಟರು ನೋಡ್ತಾ ಇರೋದು. ನಮ್ಮ ಅಮ್ಮಗೆ ಬಟ್ಟೆ ನೋಡಿದ ತಕ್ಷಣ ಅವಳಿಗೆ ಕಲರ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ನಾನು ಕೊಡಲ್ಲ ಅಂತೇಳಿ ದಿವಿ ಜೊತೆ ರೇಗಿಸ್ತಾ ಇದ್ಲು. ಹಾಗೆ ಲಾಸ್ಟಲ್ಲಿ ನಾನು ತಂದಿರೋ ಬ್ಯಾಂಗಲ್ನ ತೋರಿಸೋಣ ಅಂತ ಹಂಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಹಾಗೆ ಅಮ್ಮಂಗೆ ಮತ್ತು ಅಜ್ಜಿದಿರಿಗೆ ಸ್ಯಾರಿಗಳೆಲ್ಲರಿಗೂ ಒಂದೇ ಥರ ತಂದಿದ್ದೆ. ಬಟ್ ಕಲರ್ ಬೇರೆ ಬೇರೆ ಥರ ತಂದಿದ್ವಿ. ಎಲ್ಲರೂ ನೋಡಿದ ತಕ್ಷಣ ಖುಷಿಪಟ್ಟರು. ಬಟ್ ಅಮ್ಮಂಗೆ ತಂದಿರೋ ಸ್ಯಾರೀಸ್ಗಳು ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು. ಹಾಗೆ ಲಾಸ್ಟಲ್ಲಿ ಬ್ಯಾಂಗಲ್ ತೋರಿಸ್ದೆ ಅಮ್ಮಂಗೆ. ಇವಾಗೇನು ತರೋಕೆ ಹೋದೆ, ದುಡ್ಡು ಬೇರೆ ಇರಲಿಲ್ಲ, ಸುಮ್ಮನೆ ಏನಕ್ಕೆ ಅಂತ ಅಮ್ಮ ಹೇಳಿದ್ರು. ಆದರೂ ಚೆನ್ನಾಗೈತೆ ಅಂತ ಖುಷಿಪಟ್ಟರು ಅಮ್ಮನೂ. ಹಾಗೆ ಇದ್ರ ಜೊತೆಗೆ ನಿಮ್ಮ ಹತ್ರ ಒಂದು ವಿಷಯನೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಏನಪ್ಪ ಅಂತ ಅಂದರೆ ತುಂಬ ಜನ ಇವಳಿಗೇನಪ್ಪ ಮಾಡೋ ಕೆಲಸ ಇಲ್ಲ, ರೀಲ್ಸ್ ಮಾಡ್ಕೊಂಡೇ ಇದ್ದಾಳೆ ಅಂತ ತುಂಬ ಜನ ಹೇಳ್ತಾಯಿದ್ರಿ. ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊತಾ ಇರಲಿಲ್ಲ. ಯಾಕಂದರೆ ನನಗೆ ನಮ್ಮ ಮನೆಯವರಾಗಿರ್ಬೋದು, ನನ್ನ ಚಿನ್ನಿ ಆಗಿರ್ಬೋದು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆ ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ 99% ನನಗೆ ಒಳ್ಳೆ ಕಮೆಂಟ್ಸ್ ಬಂದರೆ ಇನ್ನು 1% ಮಾತ್ರ ಬ್ಯಾಡ್ ಕಮೆಂಟ್ಸ್ ಬರ್ತಿತ್ತು. ಅದೇನಪ್ಪ ಅಂದರೆ ಇವಳಿಗೇನು ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡು ಮಾಡ್ತಾಳೆ ಅಂತ. ಅದು ತಪ್ಪು. ಯಾಕಂದರೆ ನಾನು ಕೆಲಸಕ್ಕೂ ಕೂಡ ಹೋಗ್ತಾಯಿದ್ದೆ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ತಾಯಿದ್ದೆ. ಹಾಗೆ ನಿಮಗೆ ಇಷ್ಟ ಆಯಿತಾ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನೋಡಿ ಇಷ್ಟ ಆಗಲಿಲ್ವಾ ಅದನ್ನಲ್ಲೇ ಬಿಟ್ಬಿಡಿ. ಸುಮ್ಮನೆ ಏನಕ್ಕೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋದು. ನನಗೆ ಅಂತಲ್ಲ, ಬೇರೆಯವ್ರಿಗೆ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ. ಯಾಕಂದರೆ ಅವ್ರ ಮನೆ ಪ್ರಾಬ್ಲಮ್ ಏನೇನಿರುತ್ತೋ ಅದನ್ನು ಸ್ವಲ್ಪ ಸುಧಾರಿಸ್ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಸ್ವಲ್ಪ ರೀಲ್ಸ್ ಮಾಡ್ಕೊಂಡಿರ್ತಾರೆ. ನೀವು ಈ ರೀತಿ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ನಾನೇನಾದರೂ ಇದರಲ್ಲೇನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ದೇವರು ನಾವು ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದು ಮಾಡುತ್ತೆ. ಯಾವತ್ತಾದರೂ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ನಾನು ಫೇಸ್ಬುಕ್ಕಲ್ಲಿ ತುಂಬ ಶ್ರಮ ಪಟ್ಟಿದ್ದೀನಿ ಅರ್ನಿಂಗ್ಸ್ ಮಾಡಬೇಕು ಅಂತ. ಯಾವಾಗ ಇನ್ಸ್ಟಾಗ್ರಾಮಲ್ಲಿ ಬರಲ್ಲ, ಇನ್ನು ಫೇಸ್ಬುಕ್ಕಲ್ಲಿ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಯಾಕೆ ಫೇಸ್ಬುಕ್ ಓಪನ್ ಮಾಡಿ ಅರ್ನಿಂಗ್ಸ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ತುಂಬ ಶ್ರಮ ಪಟ್ಟಿದ್ದೀನಿ. ನಾನು ಶ್ರಮ ಪಟ್ಟಿರೋದಕ್ಕೆ ನನಗೆ ಪ್ರತಿಫಲ ಸಿಕ್ಕಿದೆ. ಇದೆಲ್ಲ ನಿಮ್ಮಿಂದನೇ. ಎಲ್ಲರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ಇವಾಗ 2 ಮಂತ್ಸಿಂದ ಯೂಟ್ಯೂಬಲ್ಲೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮಲ್ಲಿ. ನಾವು ಮಾಡೋ ಕೆಲಸ ಯಾವತ್ತಾದರೂ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ನಾನು ಶ್ರಮ ಪಟ್ಟಿರೋದು ನನಗೆ ಇವಾಗ ಪ್ರತಿಫಲ ಸಿಕ್ಕಿದೆ. ಹಾಗೆ ಇವತ್ತು ಊರಲ್ಲಪ್ಪ ಏನು ಸ್ಪೆಷಲ್ ನೀವೇ ನೋಡಿ. ಎಲ್ಲರ ಜೊತೆ ಕೂತ್ಕೊಂಡು ಶಾವಿಗೆ ಕಾಯನ್ನ ತಿಂತಾಯಿದ್ದೀವಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಎಲ್ಲರಿಗೂ ಶುಭರಾತ್ರಿ.